ಹಾ ಚಿನ್ನು. ಹಲೋ ಶಾಂತಿ. ಹೇಳು ಚಿನ್ನು. ಮಾಧವಿ ಫೋನ್ ಮಾಡಿದ್ಲು. ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹೌದಾ? ಹೇ, ನಿನಗೆ ಜ್ಞಾಪಕ ಇದ್ಯಾ? ಒಂದ್ಸಲ ಮಂತ್ರ ಅವ್ರ ಹತ್ರ ಇದೇ ತರ ಸುಳ್ಳು ಹೇಳ್ಸಿದ್ಲು ಅಲ್ವಾ? ಹೌದು ಶಾಂತಿ, ನನಗೂ ಅದೇ ಅನುಮಾನ ಬಂತು ಮೊದಲಿಗೆ. ಆದ್ರೆ ಆಮೇಲೆ ವಿಡಿಯೋ ಕಾಲ್ ಮಾಡಿ ನೋಡಿದೆ, ಅವರು ನಮ್ಮ ಊರಲ್ಲಿರೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸರಿ ಸರಿ, ಹಾಗಾದ್ರೆ ನೀನ್ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಟು ಅವ್ರಿಗೇನ್ ಹೆಲ್ಪ್ ಬೇಕೋ ಮಾಡ್ಕೊಡು. ಹೋಗೋದೇನೋ ಹೋಗ್ತೀನಿ ಶಾಂತಿ, ಆದ್ರೆ ಇಲ್ಲಿ ಅರ್ಚನಾನ ಹುಡ್ಕೋ ಕೆಲಸದಲ್ಲಿ ಇದೀನಲ್ಲ, ಅದನ್ ಬಿಟ್ಟು ಹೇಗೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ನೀನೇನು ಚಿಂತೆ ಮಾಡ್ಬೇಡ. ಫಸ್ಟ್ ಹೊರಡು. ಆದ್ರೂ ನೀನೊಬ್ಳೆ ಹೇಗಿದ್ದೀನೆಲ್ಲ? ಹೇ, ಏನೋ ನಾನೇನ್ ಫಾರಿನ್ ಅಲ್ಲ ಇದ್ದೀನಿ, ಇದೇ ಊರಲ್ಲೇ ತಾನೇ ನೀನು ಇರ್ತೀಯಾ. ಏನಾದ್ರೂ ಇದ್ರೆ ಫೋನ್ ಮಾಡಿ ಹೇಳ್ತೀನಪ್ಪ ಅಷ್ಟೇ. ಹುಡ್ಕೋಣ ಬಿಡುವು. ಸರಿ, ನಿನಗೇನು ತೊಂದರೆ ಆಗಲ್ಲ ಅಂದ್ರೆ ಹಾಗೆ ಮಾಡೋಣ ಬಿಡು. ಚಿನ್ನು, ನಾನೊಂದ್ ವಿಷಯನ ಯೋಚನೆ ಮಾಡ್ತಿದ್ದೀನಿ. ಈ ಅರ್ಚನನ ಕರ್ಕೊಂಡು ಹೋಗೋದಕ್ಕೆ ಯಾರೋ ಹಿಂದಿಯವ್ರು ಬಂದಿದ್ರು ಅಂತ ಹೇಳಿದ್ಯಲ್ಲ, ಅವ್ರ ಹಿಂದೆ ಈ ಮಂತ್ರನ್ ಕೈವಾಡ ಇರ್ಬೋದಾ ಅಂತ. ಹೌದು ಶಾಂತಿ, ಇಷ್ಟು ದಿನ ಆಯ್ತು ನಾನು ಅರ್ಚನಾನ ಹುಡುಕ್ತಾನೆ ಇದ್ದೀನಿ. ನನಗೂ ನೀನ್ ಹೇಳ್ದಾಗೆ ಮಂತ್ರನ್ ಮೇಲೇನೆ ಅನುಮಾನ ಬರ್ತಾ ಇದೆ. ಅಂದ್ರೆ ನಾವೀಗ ಅರ್ಚನನ ಹುಡ್ಕೋದಕ್ಕಿಂತ ಮಂತ್ರ ಅಂಡ್ ಗ್ಯಾಂಗ್ ನ ಹುಡ್ಕೋದು ತುಂಬಾ ಈಸಿ ಕೆಲ್ಸ ಅಲ್ವಾ? ಬೇಕಾದ್ರೆ ನಮ್ಮ ಹತ್ರ ಮಂತ್ರಂಗೆ ಪೊನ್ನಪ್ಪಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಬೇಜಾನಿದೆ, ನಮಗೆ ಈಸಿಯಾಗಿ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಹೌದು ಶಾಂತಿ, ಇನ್ಮೇಲೆ ನಾವು ಮೊದಲು ಮಂತ್ರ ಎಲ್ಲಿ ಅಡುಕೊಂಡಿದ್ದಾಳೆ ಅನ್ನೋದನ್ನ ಹುಡುಕ್ಬೇಕು. ಯಾಕಂದ್ರೆ ಅವಳು ನಮಗೆ ಸಿಕ್ಕರೆ ಅರ್ಚನಾ ನಮಗೆ ಸಿಕ್ಕಂಗೆ. ನಾನು ಅದನ್ನೇ ಹೇಳಿದ್ದು. ನೀನು ನಿಮ್ಮತ್ತೆ ಆರೋಗ್ಯದ ಕಡೆ ಗಮನ ಕೊಡು, ನಾನು ಇದನ್ನ ಹುಡ್ಕೋ ಪ್ರಯತ್ನ ಮಾಡ್ತೀನಿ, ಸರಿನಾ? ಅದೆಲ್ಲ ಓಕೆ ಶಾಂತಿ, ಆದ್ರೆ ನೀನ್ ಹೇಗೆ ಒಬ್ಳೆ ಅರ್ಚನಾನ ಹುಡುಕ್ತಿ ಅನ್ನೋದೇ ನೆನ್ಸ್ಕೊಂಡ್ರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಚಿನ್ನು, ನಾನು ಹೇಗೋ ಅದನ್ನ ಮ್ಯಾನೇಜ್ ಮಾಡ್ಕೋತೀನಿ ಚಿನ್ನು. ನೋಡು, ನೀನ್ ಮೊದಲು ಅಲ್ಲಿಂದ ಹೊರಡು. ಅದೇ ಹೇಗ್ ಮಾಡ್ತೀಯ ಶಾಂತಿ? ಹೇ, ನನ್ ಸ್ವಲ್ಪ ಯೋಚನೆ ಮಾಡೋದಿಕ್ ಟೈಮ್ ಕೊಡು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ನಾನು ಹೇಗಪ್ಪ ಉತ್ತರ ಕೊಡ್ಲಿ? ನೀನ್ ಮಾಡ್ಬೇಕಾಗಿರೋ ಫಸ್ಟ್ ಕೆಲ್ಸ ಇವಾಗ ನಿಮ್ಮತ್ತೆ ನೋಡ್ಕೊ. ನಾನು ಮಂತ್ರನ್ ಹುಡುಕ್ತೀನಿ. ಸದ್ಯಕ್ಕೆ ನಾನೀಗ ಅಣ್ಣನ ಮನೇಲೇ ಇದ್ದೀನಿ. ಹೌದಾ? ಯಾಕೆ ಶಾಂತಿ? ಅದು ಅಣ್ಣ ಅದಕ್ಕೆ ಇಬ್ರು ಏನೋ ಜಾತಕದಲ್ಲಿ ದೋಷ ಇದೆ ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹೇಗೋ ಸದ್ಯಕ್ಕೆ ನಾನು ಶಾಂತಿ ನಿವಾಸಕ್ಕೆ ಹೋಗೋ ತರ ಇಲ್ಲ. ಈ ಗ್ಯಾಪ್ ಅಲ್ಲಿ ಸಮಸ್ಯೆನ ದೊಡ್ಡದ್ ಮಾಡ್ದೆ ಅಂತ ಇಟ್ಕೋ, ಆಗ ನನ್ ಸ್ವಲ್ಪ ಟೈಮ್ ಸಿಗುತ್ತೆ. ಆಗ ನಾನು ಹೊರಗಡೆ ಹೋಗಿ ಮಂತ್ರನ್ ಗ್ಯಾಂಗ್ನ ಹುಡುಕ್ಬಿಡ್ತೀನಿ. ಬಹುಶಃ ಆ ಭಗವಂತನೇ ನನಗೆ ಟೈಮ್ ಕೊಟ್ಟಿದ್ದಾನೆ ಅನ್ಸುತ್ತೆ. ಶಾಂತಿ, ಸಮಸ್ಯೆನ ದೊಡ್ಡದು ಮಾಡೋದಕ್ಕೆ ಹೋಗಿ ಮತ್ತೇನಾದ್ರೂ ಎಡವಟ್ಟಾಗ್ಬಿಡುತ್ತೇನೋ, ಸ್ವಲ್ಪ ಹುಷಾರಾಗಿರು. ನೋ 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 ಚಾನ್ಸ್, ಏನೂ ಆಗಲ್ಲ. ಅರ್ಚನನ ಅಣ್ಣನ ಹತ್ರ ಕರ್ಕೊಂಡು ಬಂದು ಒಪ್ಸಿದ್ಮೇಲೆ ಆಮೇಲೆ ನಾನು ನಮ್ಮನೆಗೆ ಹೊರಟೋಗ್ತೀನಿ. ಆಮೇಲೆ ಬೇಕಾದ್ರೆ ಏನಾದ್ರೂ ಕಾರಣ ಹೇಳ್ಕೊತೀನಿ, ಸಾರಿ ಕೇಳ್ತೀನಿ. ಸಾರಿ ಸಾರಿ, ನಿನ್ಗೆ ದುಡ್ಗಿಡ್ ಏನಾದ್ರೂ ಬೇಕಾಗಿತ್ತೇನೋ? ನಾನು ಅದನ್ನ ಕೇಳದೆ ಮರ್ತೋದೆ ನೋಡು. ಇಲ್ಲ ಇಲ್ಲ ಶಾಂತಿ, ಸದ್ಯಕ್ಕೆ ದುಡ್ಡಿನ ಅವಶ್ಯಕತೆ ಏನೂ ಇಲ್ಲ. ಬೇಕಾದ್ರೆ ನಾನೇ ನಿನ್ ಫೋನ್ ಮಾಡಿ ಕೇಳ್ತೀನಿ. ನೀನ್ ಯಾವಾಗ್ಲೂ ಹಿಂಗೇನೆ, ಬಾಯ್ ಬಿಟ್ಟಂತೂ ಏನು ಕೇಳಲ್ಲ. ಸರಿ, ಆದ್ರೂ ದುಡ್ಡು ಹಾಕ್ತೀನಿ ನಿಂಗೆ. ಸರಿ ಶಾಂತಿ, ನೀನ್ ಹುಷಾರು. ಓಕೆ, ಎಲ್ಲ ನಾನು ನೋಡ್ಕೋತೀನಿ ಅಂದೆ ತಾನೆ? ಓಕೆ, ದುಡ್ಡು ಕಳಿಸ್ತೀನಿ. ಹೊರಗಡೆ ಹೋಗ್ಬೇಕು, ಹೇಗ್ ಹೋಗೋದು ಗೊತ್ತಾಗ್ತಿಲ್ವೇ? ಅಣ್ಣಂಗಂತೂ ಹೇಳಿದ್ರೆ ಬಿಡಲ್ಲ. ಏನಾದ್ರೂ ಒಂದ್ ಕಾರಣ ಹುಡುಕ್ಬೇಕಲ್ಲ. ಏನು ಏನು ಏನು? ಪೂರ್ತಿ ಎಚ್ಚರ ಆಯ್ತಾ? ಎಷ್ಟಾಗ್ಬೇಕಿತ್ತು ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿನೇ ಆಗಿದೆ. ನಾನು ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅಂದ್ರೆ ವಾಟ್ ಯು ಮೀನ್? ನಾನ್ ನೋಡ್ದಾಗ ಬೆಡ್ ಮೇಲೆ ಕುತ್ಕೊಂಡು ಸುತ್ತ ನೋಡ್ತಿದ್ಲು. ಯಾಕೆ ಡಾಕ್ಟರ್ ನಗ್ತಿದ್ದೀರಾ? ಅದು ಈಗೆಲ್ಲ ಆಗತ್ತೆ ಅನ್ಕೊಂಡಿದ್ದೆ, ಬಟ್ ಇಷ್ಟೆಲ್ಲ ಆಗತ್ತೆ ಅನ್ಕೊಂಡಿರ್ಲಿಲ್ಲ. ಏನ್ ಡಾಕ್ಟರ್ ಹೇಳ್ತಿದ್ದೀರಾ? ಅವಳು ನನಗೆ ಈ ತರ ಹೊಡಿತಾಳೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಅಂದ್ರೆ ಈ ಮೆಡಿಸಿನ್ ಕೊಡಕ್ ಮುಂಚೆ ನಾನು ಹೇಳಿದ್ದಲ್ಲಮ್ಮ, ಈ ತರ ಸಡನ್ ಆಗಿ ಅಗ್ರೆಸಿವ್ ಆಗ್ಬಿಡ್ತಾರೆ, ಆಗ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅಂತ. ಅದಕ್ಕೆ ಅಲ್ವಾ
ಈ ಮೆಡಿಸನ್ ಹ್ಯೂಮನ್ ಟ್ರಯಲ್ ಇಲ್ಲದೆ ನಮ್ಮ ದೇಶದೊಳಗಡೆ ಬರೋದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ. ಸ್ಮಗ್ಲಿಂಗ್ ಮಾಡಿ ತರಿಸಿರೋ ಮೆಡಿಸನ್ನೇ ನಾನು ಇವರಿಗೆ ಕೊಟ್ಟಿರೋದು. ಅದೆಲ್ಲ ಇದಕ್ಕೂ ಮುಂಚೆ ಹೇಳಿದ್ರಲ್ಲ ಡಾಕ್ಟರ್. ಈಗ ಪೂರ್ತಿ ಎಚ್ಚರ ಆಗಿ ಪ್ರಜ್ಞೆ ತಪ್ಪಿದಾಳೆ. ಮತ್ತೀಗ ಏನ್ ಮಾಡೋದು? ಸರಿ ಇರಿ, ನಾನು ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡ್ತೀನಿ. ಅಮ್ಮ, ಅಯ್ಯಪ್ಪ, ಏನ್ ಮಗ ಈ ರೀತಿ ಹೊಡೆದಾಕ್ಬಿಟ್ಲು? ಸರಿಯಾಗೋದೆ ಕೊಟ್ಲು ಮಗ. ಇವಳು ಮೈಯಲ್ಲಿ ದೆವ್ವ ಬಂದಂಗೆ ಆಡ್ಬಿಟ್ಲಲ್ಲ ಮಗ. ಯಪ್ಪ, ಇರಿ, ನಾನು ಚೆಕ್ ಮಾಡಿ ಬರ್ತೀನಿ. ಹಲೋ, ಹಲೋ, ಕೇಳಿಸ್ತಾ ಇದೆಯಾ? ಎದೇಳಿ. ಓಕೆನಮ್ಮ? ಓಕೆನಾ ಈಗ? ಡಾಕ್ಟರ್, ನಾನೀಗ ಎಲ್ಲಿದ್ದೀನಿ? ನೀವು ಸೇಫ್ ಆಗಿರೋ ಜಾಗದಲ್ಲೇ ಇದ್ದೀರಾ. ಆರ್ ಯು ಓಕೆ? ನಿಮ್ ಸುತ್ತ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇದೆಯಾ? ಒಂದ್ ನಿಮಿಷ ಬನ್ನಿ ನೀವು. ನೀವು ಆಚೆ ಇರಿ.